ತುಮಕೂರು ಸ್ಟೋರಿ ನೋಡೋಣ. ಭ್ರಷ್ಟರಿಗೆ ಇಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಶ್ರೀರಕ್ಷೆ ಆದ್ರ ತನಿಖೆ ಮುಗಿಸಿ ತಿಂಗಳುಗಳೇ ಆಗಿದೆ, ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ. ಯಾವ ತನಿಖೆ ಗೊತ್ತಾ? ಹೇಳ್ತೀನಿ ಕೇಳಿ. PDO ಹನುಮಂತರಾಜು ಇವರು ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಆದರೆ ಅವ್ರ ಮೇಲೆ ಕ್ರಮ ಇಲ್ಲ. ಇದು ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ PDO ಹನುಮಂತರಾಜಿನ ಕರ್ಮಕಾಂಡ. ವಸೂಲಾದಂತಹ ಕಂದಾಯದ ಹಣ ಸ್ವಂತ ಖಜಾನೆಗೆ ಹಾಕೊಂಡ ಈ PDO. ಎಷ್ಟು 2 ಲಕ್ಷಕ್ಕೂ ಹೆಚ್ಚು ಹಣ, ಅದನ್ನು ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾರೆ PDO ಹನುಮಂತರಾಜು ಅನ್ನೋದು ಆರೋಪ. ಈಗ ಆಯಿತು, ಹಾಕೊಂಡಿದ್ದೀರಾ, ಹಣ ಜಮೆ ಮಾಡಿ ಅಂತ ಹೇಳಿದ್ರು ಕೂಡ ಹನುಮಂತರಾಜು ಕೇರೆ ಮಾಡಿಲ್ಲ. ಗ್ರಾಮ ನೈರ್ಮಲ್ಯ ಹಣ ಬಿಡುಗಡೆಯಾದರೂ ಕೂಡ ಕೆಲಸದ ಕಡೆ ಮಾತ್ರ ಗಮನ ಇಲ್ಲ. ಕಂಪ್ಲೇಂಟ್ ಬಂತು, ತಾಲೂಕು ಪಂಚಾಯಿತಿ ಲೆಕ್ಕ ಪರಿಶೋಧಕರು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಕ್ರಮಕ್ಕೆ ಆದೇಶ ಕೊಟ್ಟರೂ ಕೂಡ ಅಲ್ಲಿನ ಜಿಲ್ಲಾ ಪಂಚಾಯತ್ CO ಆದಂತಹ ಪ್ರಭು ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ತಗೊಂಡಿಲ್ಲ ಅನ್ನೋದು ಈಗಿರುವಂಥ ಅನುಮಾನ. ಯಾಕೆ ಭ್ರಷ್ಟರಿಗೆ ಶ್ರೀರಕ್ಷೆ ಆದ್ರ? PDO ಹನುಮಂತರಾಜು ಅವರು ಮೂಲ ಸ್ಥಾನದಲ್ಲಿಲ್ಲ. ಡೈಲಿ ನೆಲಮಂಗಲದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. 12 ಗಂಟೆಗೆ ಡ್ಯೂಟಿಗೆ ಬರ್ತಾರೆ. ಸಾಯಂಕಾಲ 4-4:15 ಹೊರಟೋಗ್ತಾರೆ. ಕರೆಕ್ಟಾಗಿ ರೈತರುಗಳಿಗೆ ಸಿಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಚರಂಡಿ ಒಣಕೆರೆ SC ಕಾಲೋನಿ ಚರಂಡಿ ಕ್ಲೀನ್ ಮಾಡಿ ಅಂತ 7ನೇ ತಿಂಗಳಲ್ಲಿ ಅರ್ಜಿ ಕೊಟ್ಟರು, ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಇಂಥ PDO ನಮಗೆ ಪಂಚಾಯತಿಗೆ ಬೇಕಾಗಿಲ್ಲ. ಆದಷ್ಟು ಬೇಗ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲ ಸಸ್ಪೆಂಡ್ ಮಾಡಿ ನಮಗೆ ನಿಷ್ಠಾವಂತ ತಾಲೂಕು ಆಫೀಸಿಂದ ಒತ್ತಾಕಿರೋದು. ಅದು ತಾಲೂಕು ಪಂಚಾಯತಿಂದ ಅವರು ಇದುವರೆಗೂ ಕ್ರಮ ಜರುಗಿಸಿಲ್ಲ. 3 ವರ್ಷದಿಂದ ಇದು ಅಂಗಡಿ ಮಳೆಗೆ 5 ಅಂಗಡಿ ಮಳೆಗೆದು ಬಾಡಿಗೆ ವಸೂಲಾತಿ ಮಾಡಿಲ್ಲ. ಪ್ಲಸ್ಸು ಕಂದಾಯ ದುಡ್ಡು 2.5 ಲಕ್ಷ ರೂಪಾಯಿ PDO ಮತ್ತು ಬಿಲ್ ಕಲೆಕ್ಟ್ರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಯಾಕೆ ಇಷ್ಟೆಲ್ಲ ಆದರೂ ಕೂಡ ತನಿಖೆ ಕಂಪ್ಲೀಟ್ ಆದರೂ ಕೂಡ ಕ್ರಮ ಯಾಕೆ ತಗೊಂಡಿಲ್ಲ? ಯಶರತ್ ಏನಂತಂದ್ರೆ ತುಮಕೂರು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮತ್ತೆ CEO ಆದಂತ ಪ್ರಭು ಅವರು ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರಿಗಳಿಗೆ ಒಂದ್ ರೀತಿಯಾಗಿ ಶ್ರೀರಕ್ಷೆ ಆಗಿದಾರ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಸೊರವನಹಳ್ಳಿ ಗ್ರಾಮ ಪಂಚಾಯತಿ ಏನಿದೆ, ಈ ಒಂದು ಪಂಚಾಯತಿಯಲ್ಲಿರುವ PDO ಏನಿದ್ದಾರೆ ಹನುಮಂತರಾಜು ಅಂತ ಹೇಳಿ, ಆತನ ಮೇಲೆ ಹಲವು ಆರೋಪಗಳಿದಾವೆ. ಏನು ಕಂದಾಯಕ್ಕೆ ವಸೂಲಾಗಿರುವಂತ 2.5 ಲಕ್ಷವನ್ನ ಸ್ವಂತ ಖಾತೆಗೆ ಹಾಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಂಡಿರುವಂತದ್ದು, ಮತ್ತೆ ಸಮಯಕ್ಕೆ ಸರಿಯಾಗಿ ಏನು ಕರ್ತವ್ಯಕ್ಕೆ ಹಾಜರಾಗಲ್ಲ ಅನ್ನುವಂತ ಒಂದು, ಮತ್ತೆ ಧ್ವಜಾರೋಹಣವನ್ನ ಮಾಡುವಂತ ವಿಚಾರವಾಗಿ ಬಹಳಷ್ಟು ನೆಗ್ಲಿಜೆನ್ಸಿಯನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಒಂದಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ ತಾಲೂಕ್ ಪಂಚಾಯತಿ ಲೆಕ್ಕ ಪರಿಶೋಧಕರು ಈ ಒಂದು ತನಿಖೆಯನ್ನು ನಡೆಸಿ ಸಂಪೂರ್ಣವಾಗಿ ವರದಿಯನ್ನು ನೀಡಿರುವಂತದ್ದು. ವರದಿಯಲ್ಲಿ ಕೂಡ ಸರಿಯಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು 2,70,000 ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮತ್ತೆ ಏನು ಈಗಾಗಲೇ ಕಾಮಗಾರಿಗೆ ಬಂದಿರುವಂತ ಹಣಗಳನ್ನ ಯಾವುದೇ ರೀತಿಯ ಕಾಮಗಾರಿಯನ್ನ ಮಾಡದೆ ಅದನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು, ಮತ್ತೆ ಏನು ಸಭೆಗಳನ್ನೇ ಮಾಡದೆ ಸಭೆಯ ಲೆಕ್ಕಾಚಾರವನ್ನ ಕಂಪ್ಯೂಟರ್ ಆನ್ಲೈನ್ ಅಲ್ಲಿ ಹಾಕುವಂತದ್ದು, ಈ ರೀತಿಯಾಗಿ ಒಂದಷ್ಟು ಏನು ಕಂಪ್ಲೇಂಟ್ ನಲ್ಲಿ ಇರುವಂತದ್ದು. ಅದೇ ಆ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ಮುಗಿಸಿ ಲೆಕ್ಕ ಪರಿಶೋಧಕರು ತಾಲೂಕ್ ಪಂಚಾಯತಿಗೆ ಇಂದ ಜಿಲ್ಲಾ ಪಂಚಾಯತಿಗೆ ಅದನ್ನ ವರ್ಗಾವಣೆ ಮಾಡಿದ್ರು ಕೂಡ ಏನು 2 ತಿಂಗಳಾಗ್ತಾ ಬರ್ತಾ ಇದೆ. ಈ ಒಂದು ಏನು ತನಿಖೆ ಮುಗಿದು ಯಾವುದೇ ರೀತಿಯ ಕ್ರಮವನ್ನ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಾಗ್ಲಿ ಅಥವಾ CEO ಪ್ರಭು ಅವರಾಗ್ಲಿ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಏನು ಹನುಮಂತರಾಜು ಅವ್ರಿಗೆ ಏನಾದ್ರು ಶ್ರೀರಕ್ಷೆ ಆಗಿದಾರಾ? ಜಿಲ್ಲಾ ಪಂಚಾಯತ್ CEO ಅವ್ರಿಗೂ ಮತ್ತೆ ಹನುಮಂತರಾಜು ಅವ್ರಿಗಿರೋ ಕನೆಕ್ಷನ್ ಯಾವುದು ಅನ್ನೋ ರೀತಿಯಲ್ಲಿ ಅಲ್ಲಿನ ಸಾರ್ವಜನಿಕರು ಏನೋ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ಕೂಡಲೇ ಏನು ತನಿಖೆಯಲ್ಲಿ ಏನು ಬಯಲಾಗಿದೆ ಅದಕ್ಕೆ ಆ ವಿಚಾರವಾಗಿ ಒಂದಷ್ಟು ಕ್ರಮವನ್ನ ಕೈಗೊಳ್ಬೇಕು ಅಂತ ಕೇಳ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗಾಗಿ.